ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಚಂದ್ರಗ್ರಹಣದ ನಿಮಿತ್ತ ತಿರುಮಲದ ಶ್ರೀವಾರಿ ಆಲಯದಲ್ಲಿ ಮಂಗಳವಾರ ದೇವರ ದರ್ಶನ ಇರುವುದಿಲ್ಲ. ಈ ವಿಷಯವನ್ನು ಭಕ್ತರು ಗಮನಿಸಬೇಕಾಗಿ ವಿನಂತಿ. ತಿರುಮಲ ಕ್ಷೇತ್ರದಲ್ಲಿ ಶ್ರೀವಾರಿ ಸಾಲಕಟ್ಲ ತೆಪ್ಪೋತ್ಸವ ವೈಭವೋಪೇತವಾಗಿ ಆಚರಿಸಲಾಗುತ್ತಿದೆ. ಶ್ರೀದೇವಿ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯನ್ನು ತೆಪ್ಪದಲ್ಲಿ ದರ್ಶಿಸಿ ಪುನೀತರಾದ ಭಕ್ತಜನ. ಕೋಲಾರದ ಪುರಾತನ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವೈಭವವಾದ ಕಲ್ಯಾಣೋತ್ಸವ. ಬ್ರಹ್ಮೋತ್ಸವಗಳ ಸಂದರ್ಭವಾಗಿ ನಡೆದ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡ ಭಕ್ತ ಸಮೂಹ. ಆದರ್ಶ ದಂಪತಿಗಳಾದ ಸೀತಾರಾಮರು ತೆಪ್ಪಗಳಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ತಿರುಮಲ ಕ್ಷೇತ್ರದಲ್ಲಿ ಶ್ರೀವಾರಿ ಸಾಲಕಟ್ಲ ತೆಪ್ಪೋತ್ಸವಗಳನ್ನು ವೈಭವೋಪೇತವಾಗಿ ಆಚರಿಸಲಾಗುತ್ತಿದೆ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ಫೆಬ್ರವರಿ 26ರಿಂದ ಮಾರ್ಚ್ 2ರವರೆಗೆ ತೆಪ್ಪೋತ್ಸವವು ಭಕ್ತಿಪೂರ್ವಕವಾಗಿ ನಡೆಯಿತು. ಈ ಉತ್ಸವದಲ್ಲಿ ಭಾನುವಾರ ಸಂಜೆ ಶ್ರೀ ಮಲಯಪ್ಪ ಸ್ವಾಮಿಯ ತೆಪ್ಪೋತ್ಸವ ನಡೆಯಿತು. ಮೊದಲಿಗೆ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯ ಮೂರ್ತಿಯನ್ನು ಸಕಲ ಆಭರಣಗಳು ವರ್ಣರಂಜಿತ ಹೂಮಾಲೆಗಳಿಂದ ಅಲಂಕರಿಸಿ ಮೆರವಣಿಗೆ ಮೂಲಕ ಸ್ವಾಮಿ ಪುಷ್ಕರಣಿಗೆ ಕರೆತರಲಾಯಿತು. ವಿದ್ಯುತ್ ದೀಪಾಲಂಕಾರದೊಂದಿಗೆ ಹೂವಿನ ಕಮಾನುಗಳು ಮತ್ತು ವಿದ್ಯುತ್ ಕಂಬಗಳಿಂದ ಪುಷ್ಕರಣಿಯನ್ನು ಅಲಂಕರಿಸಲಾಗಿತ್ತು. ವೇದ ಮಂತ್ರಗಳು ಮಂಗಳವಾದ್ಯಗಳ ನಡುವೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಪುಷ್ಕರಣಿಯ ತೆಪ್ಪದಲ್ಲಿ ಆಸೀನಗೊಳಿಸಿ ತೆಪ್ಪದ ಮೇಲೆ ತೇಲಿಸಲಾಯಿತು. ಗೋವಿಂದ ನಾಮಸ್ಮರಣೆಯೊಂದಿಗೆ ಭಕ್ತರು ತೆಪ್ಪದ ಮೇಲೆ ವಿಹರಿಸಿದ ಶ್ರೀದೇವಿ ಭೂದೇವಿ ಶ್ರೀ ಮಲಯಪ್ಪ ಸ್ವಾಮಿಯನ್ನು ದರ್ಶಿಸಿ ಪುನೀತರಾದರು. ಎರಡು 2026ರ ಮಾರ್ಚ್ 3ರಂದು ಮಂಗಳವಾರ ಸಂಭವಿಸುವ ಚಂದ್ರಗ್ರಹಣದ ಕಾರಣ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಅಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30ರವರೆಗೆ ಮುಚ್ಚಿರುತ್ತದೆ. ಗ್ರಹಣದ ಹಿನ್ನೆಲೆಯಲ್ಲಿ ಈ ಅವಧಿಯಲ್ಲಿ ಎಲ್ಲ ದರ್ಶನಗಳು ಮತ್ತು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಭಕ್ತರ ಮಾಹಿತಿಗಾಗಿ ಸೇವೆಗಳು ದರ್ಶನದ ರದ್ದು ಹೀಗಿರುತ್ತದೆ: ಅಷ್ಟದಳ ಪಾದ ಪದ್ಮಾರಾಧನಾ, ಕಲ್ಯಾಣೋತ್ಸವ, ಉಂಜಲ್ ಸೇವೆ, ಆರ್ಜಿತ ಬ್ರಹ್ಮೋತ್ಸವ, ಸಹಸ್ರ ದೀಪಾಲಂಕರಣ ಸೇವೆ, ವಿವಿಐಪಿ ಬ್ರೇಕ್ ಶ್ರೀವಾಣಿ ದರ್ಶನ, ವಿಶೇಷ ₹300 ದರ್ಶನ ಮತ್ತು ಎಲ್ಲ ಪ್ರತ್ಯೇಕ ದರ್ಶನಗಳು ರದ್ದುಗೊಂಡಿವೆ. ತಿರುಮಲ ತಿರುಪತಿ ದೇವಸ್ಥಾನದ ಶ್ರೀವಾರಿ ದರ್ಶನದ ಸರ್ವದರ್ಶನ ಟೋಕನ್ಗಳನ್ನು ಚಂದ್ರಗ್ರಹಣ ಇರುವ ಕಾರಣ 4ನೇ ತಾರೀಕಿನಂದು ವಿತರಿಸಲಾಗುವುದು. ಇದಕ್ಕೆ ಅನುಸಾರವಾಗಿ ಭಕ್ತರು ಸಹಕರಿಸಬೇಕೆಂದು ವಿನಂತಿಸಲಾಗಿದೆ. ಈ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ತೀರ್ಥಯಾತ್ರೆಯನ್ನು ರೂಪಿಸಿಕೊಳ್ಳಬೇಕೆಂದು ವಿನಂತಿಸಲಾಗಿದೆ. ಚಂದ್ರಗ್ರಹಣ ಕಾರಣದಿಂದ ಮಂಗಳವಾರ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ಬೆಳಗ್ಗೆ 9 ಗಂಟೆಗೆ ಮುಚ್ಚಲಾಗುತ್ತದೆ. ಮತ್ತೆ ಗ್ರಹಣ ಕಾಲ ಪೂರ್ಣಗೊಂಡ ನಂತರ ರಾತ್ರಿ 7:30ಕ್ಕೆ ದೇವಾಲಯವನ್ನು ತೆರೆಯಲಾಗುತ್ತದೆ.
ತದನಂತರ ಶುದ್ಧಿ, ಪುಣ್ಯಾಹವಾಚನ ಮುಂತಾದ ಕ್ರತುವುಗಳನ್ನು ನಿರ್ವಹಿಸಿ ದೇವಾಲಯವನ್ನು ಸಿದ್ಧಗೊಳಿಸಿದ ನಂತರ ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಂ, ವಯಾಲಿ ಕಾವಲ್, ಬೆಂಗಳೂರು. ನಾಳೆ ಚಂದ್ರಗ್ರಹ ಇರೋದ್ರಿಂದ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7:30ವರೆಗೂ ದರ್ಶನ ಇರಲ್ಲ. ಭಕ್ತಾದಿಗಳೆಲ್ಲನೂ ದರ್ಶನಕ್ಕೆ ಬರಬೇಕಂದ್ರೆ ಇಲ್ಲಿ 8 ಗಂಟೆ ಮೇಲೆ ಬಂದುಬಿಟ್ಟು ದರ್ಶನ ಮಾಡ್ಕೋಬೇಕಂತ ವಿನಂತಿ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಮಾರ್ಚ್ 3ರಂದು ಹುಣ್ಣಿಮೆಯಂದು ನಡೆಯಲಿರುವ ಚಂದ್ರಗ್ರಹಣ ಆಚರಣೆಯ ಬಗ್ಗೆ ಪರ್ಯಾಯ ಶ್ರೀ ಶಿರೂರು ಮಠದ ದಿವಾನರಾದ ಡಾಕ್ಟರ್ ಉದಯಕುಮಾರ್ ಸರಳತ್ತಾಯ ಇವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದ್ದಾರೆ. ಕೃಷ್ಣಂ ವಂದೇ ಜಗದ್ಗುರುಂ. 3ನೇ ತಾರೀಕು ಮಾರ್ಚು 2026ನೇ ದಿನ ಮಂಗಳವಾರ ಗ್ರಸ್ತೋದಯ ಚಂದ್ರಗ್ರಹಣ ನಡಿಲಿಕ್ಕೆ ಉಂಟು. ನಮ್ಮ ಭಾಗದಲ್ಲಿ ಸೂರ್ಯ ಅಸ್ತ ಎನ್ನುವಂಥದ್ದು ಅವತ್ತು 6:19ರಿಂದ 6:47ರವರೆಗೆ, ಅಂದರೆ ಒಟ್ಟಿಗೆ 8 ನಿಮಿಷ ಮಾತ್ರ ಗೋಚರಿಸುವುದರಿಂದ ಆ ದಿನ ಏಕಾದಶಿಯಂತೆ ಕೃಷ್ಣಮಠದಲ್ಲಿ ಯಾವುದೋ ಆಹಾರ ಸ್ವೀಕಾರಗಳು ನಡೆಯುವುದಿಲ್ಲ. ರಾತ್ರಿ 7 ಗಂಟೆ ಅಂದಾಜಿಗೆ ಸ್ನಾನ ಇತ್ಯಾದಿಗಳೆಲ್ಲ ಮುಗಿಸಿ ಆಮೇಲೆ ರಾತ್ರಿ ಪೂಜೆ ಇತ್ಯಾದಿಗಳೆಲ್ಲ ನಡೀತದೆ. ಆ ದಿನ ಹೋಳಿ ಹುಣ್ಣಿಮೆ ಆದದ್ದರಿಂದ ಸಾಯಂಕಾಲ 4 ಗಂಟೆಗೆ ಕೃಷ್ಣಮಠದಿಂದ ತಂಗಿಯ ಮನೆಯಾದಂತಹ ಕಡಿಯಾಳಿಗೆ ಇಲ್ಲಿಂದ ಮೆರವಣಿಗೆಯಲ್ಲಿ ಹೋಲಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕುಂಟು. ಅಲ್ಲಿ ಬನ್ನಿ ಪೂಜೆಗಳನ್ನೆಲ್ಲ ಮುಗಿಸಿ ಆಮೇಲೆ ರಾತ್ರಿ ಕಾಮದಹನ ನಡಿಲಿಕ್ಕುಂಟು. ಮರುದಿನ ಮತ್ತೆ ಹೋಳಿಯ ನಿಮಿತ್ತವಾದಂತಹ ಪೂಜೆಗಳು ಬೆಳಿಗ್ಗೆ ನಡಿಲಿಕ್ಕುಂಟು. ಮರುದಿನ ಅಂದರೆ 4ನೇ ತಾರೀಕಿನ ಮತ್ತು ಯಥಾ ಪ್ರಕಾರ ಮಧ್ಯಾಹ್ನ ಮಹಾಪೂಜೆ, ಹಾಗೆ ನಿರಂತರ ಅನ್ನದಾನ ಇತ್ಯಾದಿಗಳೆಲ್ಲ ನಡಿಲಿಕ್ಕುಂಟು. ಭಕ್ತಾಭಿಮಾನಿಗಳೆಲ್ಲ ಇದಕ್ಕೆ ಸಹಕರಿಸಬೇಕು. ದೇವರ ದರ್ಶನಕ್ಕೆ ಅಬಾಧಿತವಾಗಿ ಯಾವ ತೊಂದರೆಗಳೂ ಇರುವುದಿಲ್ಲ. ಹಾಗಾಗಿ ಆ 8 ನಿಮಿಷ ಪುಣ್ಯಕಾಲವನ್ನು ಸರೋವರದಲ್ಲಿ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಅನುಷ್ಠಾನಾದಿಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಕೋಲಾರ ಜಿಲ್ಲೆಯ ಕದರಿಪುರ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳ ಅಂಗವಾಗಿ ಕಲ್ಯಾಣೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯ ಆವರಣದಲ್ಲಿ ಕಲ್ಯಾಣ ವೇದಿಕೆಯನ್ನು ಏರ್ಪಾಡು ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಉಭಯ ದೇವಿಯರ ಸಮೇತ ಶ್ರೀನಿವಾಸನ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ನಂತರ ಶಾಸ್ತ್ರೋಕ್ತವಾಗಿ ಉಭಯ ದೇವಿಯರಿಗೂ ಕಲ್ಯಾಣೋತ್ಸವವನ್ನು ಮಾಡಲಾಯಿತು. ನಂತರ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಒಂದೇ ವೇದಿಕೆಯಲ್ಲಿ ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀನಿವಾಸನ ಕಲ್ಯಾಣವನ್ನು ವೀಕ್ಷಿಸಿ ಧನ್ಯರಾದರು. ಕದರಿಪುರದಲ್ಲಿ ವೈಭವದ ಕಲ್ಯಾಣ, ನಮ್ಮ ದೇವರ ಕಲ್ಯಾಣ, ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ಭೂಶ್ರೀನಿವಾಸ ಕಲ್ಯಾಣ. ಕದರಿಪುರದಲ್ಲಿ ವೈಭವದ ಕಲ್ಯಾಣ, ನಮ್ಮ ದೇವರ ಕಲ್ಯಾಣ, ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ಭೂಶ್ರೀನಿವಾಸ ಕಲ್ಯಾಣ. ಸುಂದರ ವೇದಿಕೆಯಲ್ಲಿ ಉಭಯ ದೇವರ ಕಲ್ಯಾಣ, ನೋಡುವ ಕಣ್ಣಿಗೆ ಸುಂದರ ದೃಶ್ಯ, ಮನಸ್ಸಿಗೆ ಆನಂದದ ಕಲ್ಯಾಣ. ಸುಂದರ ವೇದಿಕೆಯಲ್ಲಿ ಉಭಯ ದೇವರ ಕಲ್ಯಾಣ, ನೋಡುವ ಕಣ್ಣಿಗೆ ಸುಂದರ ದೃಶ್ಯ, ಮನಸ್ಸಿಗೆ ಆನಂದದ ಕಲ್ಯಾಣ. ಭೂಲೋಕದಲ್ಲಿ ಒಂದೇ ವೇದಿಕೆಯಲ್ಲಿ ನಡೆಯುವ ಕಲ್ಯಾಣ, ಭೂಲೋಕದಲ್ಲಿ ಒಂದೇ ವೇದಿಕೆಯಲ್ಲಿ ನಡೆಯುವ ಕಲ್ಯಾಣ, ವೀಕ್ಷಣೆ ಮಾತ್ರದಿ ಕಷ್ಟಗಳೆಲ್ಲ ನಿವಾರಿಸುವ ಕಲ್ಯಾಣ. ಕದರಿಪುರದಲ್ಲಿ ವೈಭವದ ಕಲ್ಯಾಣ, ನಮ್ಮ ದೇವರ ಕಲ್ಯಾಣ, ಲಕ್ಷ್ಮೀ ನರಸಿಂಹ ಹಾಗೂ ಶ್ರೀ ಭೂಶ್ರೀನಿವಾಸ ಕಲ್ಯಾಣ. ಮಂಗಳವಾದ್ಯದ ನಾದದ ನಡುವೆ ಮಧುರಾಯಿ ಕಲ್ಯಾಣ, ಮಂಗಳಮಯ ಸುಮುಹೂರ್ತದಿ ನಡೆಯುವ ದಿವ್ಯ ಈ ಕಲ್ಯಾಣ. ಮಂಗಳವಾದ
ನಾದದ ನಡುವೆ ಮಧುರಾಯಿ. ಕುಂಭಕೋಣಂ ಆದಿಕುಂಭೇಶ್ವರರ್ ದೇವಾಲಯದ ರಥೋತ್ಸವ ಇಂದು ಬಹಳ ವೈಭವದಿಂದ ನಡೆಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ರಥವನ್ನು ಹಗ್ಗದಿಂದ ಎಳೆದರು. ಪ್ರತಿ ವರ್ಷ ಕುಂಭಕೋಣಂ ಮಹಾಕುಲಂನಲ್ಲಿ ಮಾಸಿಮಾಗ ಉತ್ಸವ ನಡೆಯುತ್ತದೆ ಮತ್ತು 12 ವರ್ಷಗಳಿಗೊಮ್ಮೆ ಮಹೋತ್ಸವವನ್ನು ಬಹಳ ವೈಭವದಿಂದ ನಡೆಸಲಾಗುತ್ತದೆ. ಈ ವರ್ಷ ಮಾಸಿಮಾಗ ಉತ್ಸವವು 21ರಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಯಿತು. ಉತ್ಸವದ ಸಮಯದಲ್ಲಿ ಪ್ರತಿದಿನ ವಿವಿಧ ವಾಹನಗಳ ಮೇಲೆ ಭಗವಂತನನ್ನು ಮೆರವಣಿಗೆ ಮಾಡಲಾಯಿತು. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಬೆಳಗ್ಗೆ ವಿನಾಯಕ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವ ಮತ್ತು ಆದಿ ಕುಂಭೇಶ್ವರರ್ ಸ್ವಾಮಿ ಮತ್ತು ಅಂಬಾಳ್ ರಥೋತ್ಸವ ನಡೆಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ರಥವನ್ನು ಎಳೆಯುವ ಮೂಲಕ ರಥವು ಮುಖ್ಯ ರಸ್ತೆಗಳ ಮೂಲಕ ದೇವಾಲಯವನ್ನು ತಲುಪಿತು. ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಿಪ್ಪದೊಡ್ಡಿ ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಶ್ರೀ ನಲ್ಲಗಂಗಮ್ಮ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದಲ್ಲಿರುವ ದೇವತಾ ಶಿಲೆಗಳನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ.
हरे वेङ्कटेश प्रसीद प्रसीद प्रियं वेङ्कटेश प्रयच्छ प्रयच्छ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಚಿಕ್ಕ ತಿರುಪತಿಯಲ್ಲಿ ನೆಲೆಸಿರುವ ಹೊಯ್ಸಳರ ಕಾಲದ ಐತಿಹಾಸಿಕ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಅತ್ಯಂತ ವೈಭವದಿಂದ ಜರುಗಿದವು. ಈ ದಿನದ ವಿಶೇಷದ ನಿಮಿತ್ತ ದೇವಾಲಯದ ಆವರಣದಲ್ಲಿರುವ ದೇವತಾ ಮೂರ್ತಿಗಳನ್ನು ಭಕ್ತಿ ಭಾವದಿಂದ ಅಲಂಕರಿಸಲಾಗಿತ್ತು. ಪ್ರಮುಖವಾಗಿ ವಿಘ್ನ ನಿವಾರಕ ಗಣಪತಿ, ಶ್ರೀ ಆದಿನಾರಾಯಣ ಸ್ವಾಮಿ, ಓಂಕಾರೇಶ್ವರ ಸ್ವಾಮಿ ಹಾಗೂ ವೀರಭದ್ರ ಸ್ವಾಮಿ ಸೇರಿದಂತೆ ಸಕಲ ದೇವತೆಗಳಿಗೆ ವಿಶೇಷ ಪುಷ್ಪಾಲಂಕಾರವನ್ನು ಮಾಡಲಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರೀ ಓಂಕಾರೇಶ್ವರ ಸ್ವಾಮಿಗೆ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಮತ್ತು ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಪೂಜೆಯ ನಂತರ ಎಲ್ಲ ದೇವರುಗಳಿಗೆ ಏಕಕಾಲದಲ್ಲಿ ಭಕ್ತಿಯಿಂದ ಮಂಗಳಾರತಿಯನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳು ದೇವರ ನಾಮಸ್ಮರಣೆ ಮಾಡುತ್ತಾ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಹೊಯ್ಸಳರ ಕಾಲದ ಈ ದೇವಾಲಯದಲ್ಲಿ ನಡೆದ ಪೂಜಾ ಮಹೋತ್ಸವವು ಭಕ್ತರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಉಡುಪಿಯ ಬೆಳ್ಕಲೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವವು ನಡೆಯಿತು. ಇದರ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು ಹಾಗೂ ದೇವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ರಥೋತ್ಸವದ ಪ್ರಯುಕ್ತ ಅಲಂಕೃತ ರಥದಲ್ಲಿ ದೇವರನ್ನು ಇರಿಸಿ ರಥೋತ್ಸವವನ್ನು ಮಾಡಲಾಯಿತು. ನಂತರ ವಿಶೇಷವಾಗಿ ನರ್ತನ ಬಲಿ ನಡೆಯಿತು. ಆಕರ್ಷಕ ಸಿಡಿಮದ್ದು ಪ್ರದರ್ಶನ ನಡೆಯಿತು. ವೇದಮೂರ್ತಿ, ಪುತ್ತೂರು ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಪುರಾಣ ಪ್ರಸಿದ್ಧ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಈ ಪ್ರಯುಕ್ತ ಪಾರ್ವತಿ ಅಮ್ಮನವರಿಗೆ ಹಾಗೂ ಶ್ರೀ ಭೀಮಲಿಂಗೇಶ್ವರರಿಗೆ ಸರ್ವಾಲಂಕೃತವಾಗಿ ಅಲಂಕರಿಸಲಾಗಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದಲ್ಲಿ ಅಭಿಷೇಕ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಆಲಯದ ಆವರಣದಲ್ಲಿ ಕಲಶವನ್ನು ಸ್ಥಾಪಿಸಿ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ ಮುಂತಾದ ಪೂಜೆಗಳನ್ನು ಸಲ್ಲಿಸಲಾಯಿತು. ತದನಂತರ ಗಣಪತಿಗೆ ಅಭಿಷೇಕ ಮಾಡಲಾಯಿತು. ಬಳಿಕ ಗರ್ಭಗುಡಿಯಲ್ಲಿರುವ ನಂಬಿ ನಾರಾಯಣನಿಗೆ ಫಲ ಪಂಚಾಮೃತಾಭಿಷೇಕ ವೈಭವದಿಂದ ನಡೆಯಿತು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದೇವರ ದರ್ಶನ ಪಡೆದು ಪಾವನರಾದರು. ಹೊಸಹೊಳಲು ಲಕ್ಷ್ಮೀನಾರಾಯಣನ ದಿವ್ಯ ಅಭಿಷೇಕ, ನಂಬಿದವರ ಕಾಯುವ ನಂಬಿ ನಾರಾಯಣನ ಅಭಿಷೇಕ. ಕಣ್ಣೆದುರು ನಿಂತಿದೆ ವೈಕುಂಠದ ಸಿರಿಯು ಭಕ್ತರ ಭಾಗ್ಯದ ಅಭಿಷೇಕ. ಹೊಸಹೊಳಲೊಡೆಯನ ಚರಣಕ್ಕೆ ಅರ್ಪಿತ ಪಂಚಾಮೃತದ ಅಭಿಷೇಕ. ಹೊಸಹೊಳಲು ಲಕ್ಷ್ಮೀನಾರಾಯಣ ದಿವ್ಯ ಅಭಿಷೇಕ, ನಂಬಿದವರ ಕಾಯುವ ನಂಬಿ ನಾರಾಯಣನ ಅಭಿಷೇಕ. ಹೊಯ್ಸಳ ಶಿಲ್ಪದ ಕಲವೈಭವದಲ್ಲಿ ಮಿಂಚುವ ಮೂರುತಿಯು ಗಂಗೆಯ ಧಾರೆಗೆ ಮಿಂದೇಳುತ್ತಲಿದೆ ಜಗವ ಪಾಲಿಸುವ ಕರುಣೆಯು. ಹೊಯ್ಸಳ ಶಿಲ್ಪದ ಕಲವೈಭವದಲ್ಲಿ ಮಿಂಚುವ ಮೂರುತಿಯು ಗಂಗೆಯ ಧಾರೆಗೆ ಮಿಂದೇಳುತ್ತಲಿದೆ ಜಗವ ಪಾಲಿಸುವ ಕರುಣೆಯು. ವೇದ ಮಂತ್ರಗಳ ಘೋಷದ ನಡುವೆ ಮನವ ತಣಿಸುವ ದೃಶ್ಯವಿದು. ವೇದ ಮಂತ್ರಗಳ ಘೋಷದ ನಡುವೆ ಮನವ ತಣಿಸುವ ದೃಶ್ಯವಿದು. ನಂಬಿ ಬಂದವರ ಕಷ್ಟವ ನೀಗುವ ನಂಬಿ ನಾರಾಯಣನ ಸನ್ನಿಧಿದು. ಹೊಸಹೊಳಲು ಲಕ್ಷ್ಮೀನಾರಾಯಣ ದಿವ್ಯ ಅಭಿಷೇಕ, ನಂಬಿದವರ ಕಾಯುವ ನಂಬಿ ನಾರಾಯಣನ ಅಭಿಷೇಕ. ಹಾಲು ಮೊಸರು ತುಪ್ಪದ ಧಾರೆ ಸ್ವಾಮಿಯ ಶಿರದ ಮೇಲೆ,
ಕಸ್ತೂರಿ ಕೇಸರಿ ಗಂಧದ ಲೇಪನ ಚೆಲುವ ಮುಕುಂದನ ಮೇಲೆ ಹಾಲು ಮೊಸರು ತುಪ್ಪದ ಧಾರೆ ಸ್ವಾಮಿಯ ಶಿರದ ಮೇಲೆ ಕಸ್ತೂರಿ ಕೇಸರಿ ಗಂಧದ ಲೇಪನ ಚೆಲುವ ಮುಕುಂದನ ಮೇಲೆ ಪವಿತ್ರ ತೀರ್ಥದ ಮಜ್ಜನದಿಂದ ಹೊಳೆಯುತ್ತಲಿದೆ ಶ್ರೀಹರಿಯ ರೂಪ ಪವಿತ್ರ ತೀರ್ಥದ ಮಜ್ಜನದಿಂದ ಹೊಳೆಯುತ್ತಲಿದೆ ಶ್ರೀಹರಿಯ ರೂಪ ನೋಡುತ್ತ ನಿಂತರೆ ಮರೆತು ಹೋಗುವುದು ಜನ್ಮ ಜನ್ಮದ ಪಾಪ ಹೊಸ ಹೊಳಲು ಲಕ್ಷ್ಮೀ ನಾರಾಯಣ ದಿವ್ಯಾಭಿಷೇಕ ನಂಬಿದವರ ಕಾಯುವ ನಂಬಿ ನಾರಾಯಣನ ಅಭಿಷೇಕ ಶಂಖ ಚಕ್ರ ಗದಾಧರನಿಗೆ ತುಳಸಿ ಮಾಲೆಯ ಅರ್ಚನೆ ಹೊಸ ಹೊಳಲಿನ ಪ್ರತಿ ಕಲ್ಲಿನಲಿ ಮೊಳಗಲಿ ಹರಿಯ ಸ್ಮರಣೆ ಶಂಖ ಚಕ್ರ ಗದಾಧರನಿಗೆ ತುಳಸಿ ಮಾಲೆಯ ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಕುಮಾರಿ ಅದಿತಿ ಪ್ರಹ್ಲಾದ್ ಮತ್ತು ಬಳಗ ಬೆಂಗಳೂರು ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶ್ರೀರಂಗ ನಿನ್ನ ಮನೆಯ ಶ್ರೀರಂಗ ನಿನ್ನ ಮನೆಯದ ಶ್ರೀರಂಗ ನಿನ್ನ ಮನೆಯದ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.
ಓಂ